ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ರಿಚರ್ಡ್ ಒಮ್ಮೆ ಆಸ್ಪತ್ರೆಯಿಂದ ಹೊರಗಡೆ ಖುಷಿಯಾಗಿ ನಡ್ಕೊ ಬರ್ತಾ ಇರ್ತಾನೆ. ಬಹಳ ಜೋರಾಗಿ ಮಳೆ ಸುರಿತಾ ಇರುತ್ತೆ. ಅದು ನಗರ ಬೇರೆ. ನಗರ ಆಗಿರೋದ್ರಿಂದ ಅಲ್ಲಿನ ಜನಗಳಿಗೆ ಮಳೆ ಅಂದರೆ ಅಷ್ಟು ಇಷ್ಟ ಅಲ್ಲ. ಯಾಕಂದರೆ ಮಳೆ ಬಂದಾಗ ಟ್ರಾಫಿಕ್ಗಳು ಜಾಸ್ತಿ ಆಗುವಂಥದ್ದು, ಮತ್ತು ಅಲ್ಲಲ್ಲಿ ಕರೆಂಟ್ ಹೋಗೋದಾಗಲಿ, ಅಥವಾ ಈ ಮಳೆಗಾಲವನ್ನು ಅಷ್ಟು ಚೆನ್ನಾಗಿ ನಮ್ಮ ಸಿಟಿಯ ಜನಗಳು ತಗೊಳ್ಳೋದಿಲ್ಲ. ಅವತ್ತು ರಿಚರ್ಡ್ ಆಸ್ಪತ್ರೆಯಿಂದ ಹೊರಗೆ ಬರ್ತಾ ಇರ್ತಾನೆ. ಮೆಟ್ಟಿಲಲ್ಲಿ ಬಹಳ ಖುಷಿಯಿಂದ ಹಾರಾಡಿಕೊಂಡು ಮಳೆಯನ್ನು ತುಂಬ ಅನುಭವಿಸ್ತಾ ಇರ್ತಾನೆ. ಬಂದು ಆತ ಬಸ್ ಹತ್ಬಿಟ್ಟು ಬಸ್ಸಲ್ಲಿರೋ ಜನರಿಗೆ ಹೇಳ್ತಾನೆ, ಎಷ್ಟು ಸುಂದರವಾಗಿರುವಂಥ ದಿನ ಅಲ್ವಾ ಇದು, ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂತ. ಬಸ್ನಲ್ಲಿರೋರೆಲ್ಲ ಏನಪ್ಪ ಇವನು ಹುಚ್ಚ, ಈ ಥರ ಮಳೆ ಸುರಿತಾ ಇದೆ, ಇಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ, ಈ ಹುಚ್ಚ ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ, ಇಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಇಷ್ಟೊಂದು ಟ್ರಾಫಿಕ್ ಇದೆ, ಏನಾಗಿದೆ ಇವನಿಗೆ ಅಂತ ಅಲ್ಲಿದ್ದ ಒಬ್ಬ ಕಂಡಕ್ಟರ್ ಕೇಳ್ತಾನೆ. ಏನಪ್ಪ ಈ ಒಳ್ಳೆಯ ಸುಂದರ ದಿನ ಅಂತಿದೆಯಲ್ಲ, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಇದನ್ನು ಯಾರು ಸುಂದರವಾದ ದಿನ ಅಂತಾರ ಅಂತ. ಆಗ ರಿಚರ್ಡ್ ಹೇಳ್ತಾನೆ, ಹೌದು, ನಾನು ಹುಚ್ಚನೇ. ಯಾವ ಹುಚ್ಚ ಅಂದರೆ 3 ವರ್ಷಗಳಾದ ನಂತರ ಇವತ್ತು ನನಗೆ ಕಂಡು ಬಂದಿದೆ. ಇವತ್ತು ಹೊಸದಾಗಿ ನಾನು ಪ್ರಪಂಚವನ್ನು ನೋಡ್ತಾ ಇದ್ದೇನೆ, ಹಾಗಾಗಿ ನನಗೆ ಇದು ಸುಂದರವಾಗಿರುವ ದಿನ ಅಂತ ರಿಚರ್ಡ್ ಹೇಳ್ತಾನೆ. ಆ ಬಸ್ನಲ್ಲಿ ಕುಳಿತಿದ್ದ ಜನರೆಲ್ಲ ಮೂಕ ಸ್ತಬ್ಧರಾಗ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಯಾವ ಸನ್ನಿವೇಶವನ್ನು, ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಖುಷಿ ಹಾಗೂ ನಮ್ಮ ದುಃಖ ಇರುತ್ತೆ. ಯಾವಾಗಲೂ ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತು ನನ್ನ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೇನೆ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.